ಸರ್, ಪುಟ್ಟಣ್ಣ ಅವರು ನಮ್ಗೆ ಯಾವಾಗ್ಲೂ ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರು ಖಂಡಿತವಾಗ್ಲೂ ಕೂಡ ನಮ್ಮ ಸಮಸ್ಯೆನ ಬಗೆಹರಿಸ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಮೂಲತವಾಗಿ ಏನಾಗಿದೆ ಅಂತಂದ್ರೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಂಗಾರಪ್ಪನವರ ಕಾಲದಲ್ಲಿ ಒಂದು ವೃತ್ತಿ ಶಿಕ್ಷಣಕ್ಕೆ ಮತ್ತೆ ಉನ್ನತ ಶಿಕ್ಷಣಕ್ಕೆ ಅನುಕೂಲವಾಗಲಿ ಅಂತೇಳಿ ಕೊಠಾರಿ ಕಮಿಷನ್ ಆಧಾರದ ಮೇಲೆ 10+2+3 ಅಂತೇಳಿ ಮಾಡಿತ್ತು. ಅದಾದ್ಮೇಲೆ 2020ರಲ್ಲಿ NEP ಬಂತು. NEP ಅನ್ನು ಇಟ್ಕೊಂಡು ಇತ್ತೀಚಿನ ನಮ್ಮ ಕರ್ನಾಟಕ ಸರ್ಕಾರ SEP ಅನ್ನು ಜಾರಿ ಮಾಡ್ತೀವಿ, ನಾವು NEP ಅನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳುತ್ತೆ ಒಂದು ಕಡೆ. ಮತ್ತೊಂದು ಕಡೆ ಬಂದು NEP ಅನ್ನ ಜಾರಿ ಮಾಡೋದಕ್ಕೆ ಪಾರ್ಷಿಯಲ್ ಆಗಿ ಸ್ವಲ್ಪನೇ ತರ್ತಾ ಇದ್ದಾರೆ. NEP ಅನ್ನ ಯಥಾವತ್ತಾಗಿ ಜಾರಿ ತರೋದಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಆದ್ರೆ ಬರೀ ಪಾರ್ಷಿಯಲ್ ಆಗಿ ಕೇವಲ ಸರ್ಕಾರಕ್ಕೆ ಬೇಕಾಗಿರೋ, ಈಗ ನಮ್ಗೆ PA ಉಪನ್ಯಾಸಕರಾಗಿ ನೇಮಕ ಮಾಡಿಕೊಂಡು ನಮ್ಮನ್ನ ಡಿಗ್ರೇಡೇಷನ್ ಮಾಡಿ ಹೈಸ್ಕೂಲ್ಗೆ ಕಳಿಸುವಂತದ್ದು ಉತ್ತಮವಾದ ವ್ಯವಸ್ಥೆ ಅಲ್ಲ. ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಥವಾ ನೌಕರ ವ್ಯವಸ್ಥೆಯಲ್ಲಿ ಪ್ರಮೋಷನ್ ಕೊಟ್ಟು ಕಳಿಸ್ತಾರೆ ಹೊರತು ಈ ಒಂದು PA ಇಲಾಖೆಯಲ್ಲಿ ಮಾತ್ರ ಪ್ರಮೋಷನ್ ಇಲ್ದೇ ಡಿಮೋಷನ್ ಮಾಡುವಂತ ಕೆಲಸ ಆಗ್ತಾ ಇದೆ. ಇದರ ವಿರುದ್ಧ ನಾವು ಖಂಡಿತ ಹೋರಾಟ ಮಾಡ್ತೇವೆ, ಮುಂದಿನ ದಿನಗಳಲ್ಲೂ ಹೋರಾಟ ಮಾಡ್ತೇವೆ. ಎಲ್ಲ MLCಗಳು ನಮ್ಮ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ. ಪುಟ್ಟಣ್ಣ ಅವರ ಭರವಸೆ ನಮಗೆ ಖಂಡಿತ ಒಂದು ಆಶಾದಾಯಕವಾಗಿದೆ. ಮುಂದಿನ ದಿನಗಳಲ್ಲಿ ಅವರು ಮಾಡುವಂತ ಕೆಲಸಗಳು ನಮಗೆ ಖಂಡಿತ ಉಪಯೋಗ ಆಗುತ್ತೆ ಅಂತೇಳಿ ನಾವೆಲ್ಲ ಭಾವಿಸಿದ್ದೇವೆ. ನಮ್ಮ ಹೋರಾಟಕ್ಕೆ ಜಯ ಸಿಗುತ್ತೆ ಅನ್ನುವಂತ ನಂಬಿಕೆ ನಮಗಿದೆ ಸರ್, ಖಂಡಿತವಾಗಿ. ಖಂಡಿತ ಸರ್, ಸರ್ಕಾರ ಹೊಸದಾಗಿ ಈಗಿರುವಂತ ಖಾಲಿ ಹುದ್ದೆಗಳು ತುಂಬಾ ಬಿದ್ದಿದೆ. ಆ ಖಾಲಿ ಹುದ್ದೆಗಳನ್ನ ತುಂಬುವುದರ ಮೂಲಕ ಹೊಸದಾಗಿ ಬರೋವರಿಗೆ ನಿಯಮಗಳನ್ನ ಜಾರಿ ಮಾಡಿ, NEP ಅನ್ನ ಜಾರಿ ಮಾಡಿ, ನಿಮ್ಮ C&R ರೂಲ್ ನಲ್ಲಿ ಇದೇ ಇದೆಯಪ್ಪ, ಇದನ್ನ ಮಾಡಿ ಅಂತ ಹೇಳ್ಬಹುದಿತ್ತು. ಆದ್ರೆ ನಮ್ಮ C&R ರೂಲ್ ಬೇರೆ ಇದೆ. ಆದ್ರೆ ನಮ್ಮನ್ನ ಉಪನ್ಯಾಸಕರಾಗಿ ಆಯ್ಕೆ ಮಾಡಿಕೊಂಡು ಈಗ NEP ಅನ್ನು ಮುಂದೆ ಇಟ್ಕೊಂಡು NEP ಅನ್ನು ಯಥಾವತ್ತಾಗಿ ತರ್ತಾ ಇಲ್ಲ. ಅದ್ರಲ್ಲಿ ಸಿಗುವಂತ ಬೆನಿಫಿಟ್ಸ್ ಗಳು ಇತರ ಎಲ್ಲವನ್ನ ಯಥಾವತ್ತಾಗಿ ತರದೆ ಪಾರ್ಷಿಯಲ್ ಆಗಿ ಬೇಕಾದ ಅಂಶಗಳನ್ನ ಮಾತ್ರ ನಮ್ಮ ಮೇಲೆ ಹೇರುವಂತ ವ್ಯವಸ್ಥೆ ಆಗ್ತಾ ಇದೆ. ನಾವಿವತ್ತು ಶಿಕ್ಷಕರು ಕೇವಲ ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಇಲ್ಲ, ಬೆನ್ನೆಲುಬಾಗಿಂದ ಹಿಡಿದು ಕಸ ಹೊಡಿಸೋಟದಿಂದ ಹಿಡಿದು FDA ಕೆಲಸದಿಂದ ಹಿಡಿದು ಎಲ್ಲಾ ಕೆಲಸಗಳನ್ನ ಒಬ್ಬ ಶಿಕ್ಷಕ ಮಾಡುವಂತ ಒತ್ತಡದಲ್ಲಿ ಬದುಕ್ತಾ ಇದ್ದಾನೆ. ನಾವು ಕೇವಲ ಒಬ್ಬ ಸರ್ಕಾರಿ ನೌಕರರಾಗುವುದಿಲ್ಲ, ಒಬ್ಬ ಜೀತದಾಳುಗಳಾಗಿ ಕೆಲಸ ಮಾಡುವಂತ ಪರಿಸ್ಥಿತಿಗೆ ತಂದಿಳಿಸಿದ್ದಾರೆ ನಮ್ಮನ್ನ. ಆದ್ರೆ ಇಂಥ ವ್ಯವಸ್ಥೆಯಲ್ಲಿ ಸರ್ಕಾರಗಳು ನೌಕರರ ಪರವಾಗಿ ನೌಕರರ ಯೋಗಕ್ಷೇಮವನ್ನ ನೋಡಿಕೊಂಡು ಅಕಾಡೆಮಿಕ್ C&R ರೂಲ್ ಏನಿದೆ ಅದರ ಪ್ರಕಾರ ನಮಗೆ ಏನು ನಿಯಮಗಳನ್ನ ಏರ್ಬೇಕು ಅದನ್ನ ಏರ್ಬೇಕು. ನಾವು ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದ್ರಲ್ಲಿ ಆಗ್ಲಿ, ಸಮಯಕ್ಕೆ ಹೋಗೋದ್ರಲ್ಲಿ ಆಗ್ಲಿ, ಈಗ ಕಾಣಿಸ್ಕೊಂಡಿದ್ದಾರೆ ಸಮಯಕ್ಕೆ ಸರಿಯಾಗಿ ಹೋಗ್ಬೇಕು ಅಂತ ಹೇಳಿ ನಾವು ಅದನ್ನ ಒಪ್ಕೊಂಡು ಮಾಡ್ತಾ ಇದೀವಿ. ಯಾಕೆಂದ್ರೆ ಅದು ನಮ್ಮ ನೈತಿಕ ಕರ್ತವ್ಯ. ಸರಿಯಾದ ಸಮಯ ಕಾಲೇಜ್ಗೆ ಹೋಗ್ಬೇಕು, ಸರಿಯಾದ ಮಕ್ಕಳಿಗೆ ಪಾಠ ಮಾಡ್ಬೇಕು ಅನ್ನೋಂಥದ್ದು ನಮ್ಮ ನೈತಿಕ ಕರ್ತವ್ಯ. ಅಂತ ಜವಾಬ್ದಾರಿಗಳನ್ನ ಹೊರೋದಕ್ಕೆ ನಾವೆಲ್ಲರೂ ರೆಡಿ ಇದ್ದೀವಿ. ಆದ್ರೆ ಈ ಅವೈಜ್ಞಾನಿಕವಾದಂತ ವರದಿಗಳನ್ನ ನಮ್ಮ ಮೇಲೆ ಇರುವಂತದ್ದು ನಿಜವಾಗ್ಲೂ ಕೂಡ ಸರಿಯಾದ ಕ್ರಮ ಅಲ್ಲ ಸರ್.